ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಏನಪ್ಪ ಇವತ್ತು ಫುಲ್ಲು ಟ್ರೆಡಿಷ್ನಲ್ ಆಗಿ ರೆಡಿ ಆಗ್ಬಿಟ್ಟವನೆ ಅಂತೆಲ್ಲ ತುಂಬ ಯೋಚನೆ ಮಾಡೋಕ್ಕೆಲ್ಲ ಹೋಗ್ಬೇಡಿ. ಇವತ್ತು ನಂಜನಗೂಡ್ಗೆ ಹೋಗ್ಬೇಕು ಅಂತ ಫುಲ್ಲು ರೆಡಿ ಆಗಿದ್ದೀನಿ. ನಾರ್ಮಲ್ ಆಗಿ ಪ್ರತಿದಿನ ನಾವು ಶರ್ಟು ಪ್ಯಾಂಟು ಬೇರೆ ಬೇರೆ ಥರ ಎಲ್ಲ ಹಾಕತಾನೆ ಇರ್ತೀವಿ ಡ್ರೆಸ್ಗಳನ್ನ. ಬಟ್ ಟ್ರೆಡಿಷನಲ್ ಹಾಕೋದು ತುಂಬ ರೇರ್ ಆಗ್ಬಿಟ್ಟೈತೆ ಈಗ. ಸೊ ಅದಕ್ಕೆ ದೇವಸ್ಥಾನದಲ್ಲಿ ಈ ಸಲ ಕುರ್ತಾ ಹಾಕೊಂಡು ಹೋಗೋಣ ಅಂತ ಡಿಸೈಡ್ ಮಾಡಿದ್ದೀನಿ. ಹೆಂಗೆ ಕಾಣಿಸ್ತಿದೆ ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಮಂಡ್ಯದಿಂದ ಡೈರೆಕ್ಟಾಗಿ ನಂಜನಗೂಡಿಗೆ ಬಸ್ ಇಲ್ಲ. ಸೊ ಇಲ್ಲಿ ನಾವು ಮೈಸೂರಿಗೆ ಹೋಗಿ ಮೈಸೂರಿನಿಂದ ನಂಜನಗೂಡ್ಗೆ ಹೋಗಬೇಕು. ತುಂಬ ಟೈಮ್ ಕಮ್ಮಿ ಇದೆ, ಆಗಲೇ 12 ಗಂಟೆ ಆಗೋಗೈತೆ. ಸೊ ಬೇಗ ಬನ್ನಿ ಹೋಗೋದಾ, ಲೆಟ್ಸ್ ಸ್ಟಾರ್ಟ್. ಮೈಕ್ ಹಾಕಿಲ್ದಿರೋ ಕಾರಣಕ್ಕೆ ಸೊ ವಾಯ್ಸ್ ಎಲ್ಲ ಫುಲ್ ನಾಯ್ಸಿ ಆಗ್ಬಿಟ್ಟಿದೆ. ಸೊ ಅದಕ್ಕೋಸ್ಕರ ನಾನೇ ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ. ಇದಕ್ಕೆ ನಾನು ಹೊರಗಡೆ ಬರ್ತಿದ್ದಂಗೆ ಆಟೋ ಸಿಕ್ಬಿಡ್ತು. ಸೊ ಆಟೋ ಹತ್ಕೊಂಡು ಹೊರಡ್ತಾ ಇದ್ದೀನಿ. ನಾವು ಮೊದಲೇ ಹೋಯ್ತಾ ಇರೋದೇ ಲೇಟ್, ಅದ್ರಲ್ಲಿ ಬೇರೆ ಟ್ರಾಫಿಕ್ ಬೇರೆ ಅಡ್ಡ ಐತೆ ಮಧ್ಯದಲ್ಲಿ. ನಂಜನಗೂಡ್ಗೆ ಹೋಗಬೇಕು ಅಂದರೆ ಮಂಡ್ಯದಿಂದ ಮೈಸೂರು ಹೋಗಿ ಮೈಸೂರಿಂದ ನಂಜನಗೂಡ್ಗೆ ಹೋಗಬೇಕು. ನಂಜನಗೂಡಿಗೆ 5 ಮಿನಿಟ್ಸ್ಗೆ ಒಂದೊಂದು ಬಸ್ಗಳಿರುತ್ತೆ, ಆರಾಮಾಗಿ ಹೋಗ್ಬೋದು. ಏನು ಅದೃಷ್ಟನ ಗೊತ್ತಿಲ್ಲ, ಬತ್ತಿದ್ದಂಗೆ ಬಸ್ಸು ಸಿಕ್ಬಿಡ್ತು, ಸೀಟು ಸಿಕ್ಬಿಡ್ತು. ಒಯ್ತಿರೋ ಲೇಟ್ ಆಗಿದ್ರು ಸಹ ನಾನು ತಿಂಡಿನೇ ಮಾಡಿಲ್ಲ. ಫಸ್ಟು ಮೈಸೂರು ಹೋಗಿ ತಿಂಡಿ ಮಾಡಬೇಕು. ಗೈಸ್, ಮೈಸೂರಿಗೆ ಬಂದಾಯ್ತು. ಈಗ ಹೋಟ್ಲಿಗೆ ತಿಂಡಿ ಮಾಡಕ್ ಬಂದಿದ್ದೀವಿ. ನಿಮ್ಗೆ ತೋರ್ಸೇ ಇಲ್ಲ ಅವಾಗಿಂದ ಹೇಳ ನೋಡಿ. ಇದೊಂದು ಚೆನ್ನಾಗಿ ಕೊಡ್ತೀನಿ. ಹಾಯ್ ಗಾಯ್ಸ್, ಏನ್ ಮಾಡ್ತಾ ಇದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂತೀನಿ. ಸೊ ಲಾಸ್ಟ್ ಲಾಗಲ್ಲಿ ನಾನು ಸಿಕ್ಕಿದ್ ನಿಮ್ಗೆ ನ್ಯೂ ಇಯರ್ ಪಾರ್ಟಿ ಟೈಮಲ್ಲಿ. ಸೊ ಈಗ ಫಸ್ಟ್ ಟೈಮ್ ಪುನಃ ಬೇರೆ ಲಾಗಲ್ಲಿ ಸಿಗ್ತಾ ಇದ್ದೀನಿ. ಅದು ಟೆಂಪಲ್ ಲಾಗು. ಯಾವ ಟೆಂಪಲ್ ಅಂತ ನಿಮ್ಗೆ ತೋರಿಸ್ತೀನಿ. ಫಸ್ಟ್ ಆಫ್ ಆಲ್ ಇವತ್ತು ಏನ್ ಸ್ಪೆಷಲ್ ಅಂತ ಅನ್ಸ್ತಾ ಇದೆ ಅಂದ್ರೆ ನನಗೆ ಯಶವಂತ್ ಪೊಲಿಟಿಷಿಯನ್ ಹುಡುಗನ್ ತರ ಕಾಣ್ತಾ ಇದ್ದಾನೆ. ಯಪ್ಪ, ನಾನ್ ನೋಡ್ಬಿಟ್ಟು ಶಾಕು. ಇವನು ಪೊಲಿಟಿಷಿಯನ್ ಹುಡುಗನ್ ತರ ಕಾಣ್ತಾ ಇದ್ದಾನೆ. ಸೊ ಎಲ್ಲರೂ ವೋಟ್ ಮಾಡಿ, ಸಪೋರ್ಟ್ ಮಾಡಿ. ಸಿಗುವ. ನಮ್ದು ಪಿತೃಪಕ್ಷ, ಓಟ್ ಹಾಕ್ಬಿಡಿ ಎಲ್ಲಾರು. ನಮ್ಮ ಮತ ಯಾರಿಗೆ? ಯಶವಂತ್ ಅವರಿಗೆ. 2 ಪರೋಟ ಆರ್ಡ್ರ್ ಮಾಡ್ಕೊಂಡು ಜೊತೆಗೆ 1 ಪ್ಲೇಟ್ ಗೋಬಿ ಆರ್ಡ್ರ್ ಮಾಡ್ಕೊಂಡು ತಿಂತಾ ಇದ್ದೀವಿ. ಇದ್ದಿದ್ದೆಲ್ಲ ಆಯ್ತು. ಇವಾಗ ಇನ್ನು ಕೃಷ್ಣ ಬರಬೇಕು. ಅವನ ಹಬ್ಬ ಬಂದ್ಬಿಟ್ರೆ ಬೇಗ ಬಸ್ ಹತ್ಕೊ ಹೊಟ್ಬಿಡೋದೆ ನಂಜನಗೂಡಿಗೆ. ಆ್ಯಕ್ಚುಲಿ ನಾವು ಹೋಗೋ ವರ್ಷ ಮಧ್ಯಾಹ್ನ ಆಗಿರುತ್ತೆ, ದೇವಸ್ಥಾನ ಕ್ಲೋಸ್ ಆಗಿರುತ್ತೆ. ನಾವು ಹೋಗಿ ಒಂದು 3 ಗಂಟೆ 4 ಗಂಟೆ ದೇವಸ್ಥಾನ ರಿಟರ್ನ್ ಓಪನ್ ಆಗುತ್ತೆ. ಅವಾಗ ದೇವ್ರ ದರ್ಶನ ಮಾಡ್ಕೊಂಡು ಹಂಗೆ ಸ್ವಲ್ಪ ಇವ್ರದೆಲ್ಲ ಇರುತ್ತಲ್ಲ ಫೋಟೋ ಶೂಟ್ ಅದು ಇದು ಅಂತ ಮಾಡಿಸ್ಕೊಂಡು ರಿಟರ್ನ್ ಬರ್ತಾ ಇರೋದೆ. ಅವಳು ಮಾತಾಡ್ತಲ್ಲಂತೆ ಕೊಡ್ತೀನಿ ರೀ. ಸೊ ಫೈನಲಿ ಊಟ ಎಲ್ಲ ಆಯ್ತು. ನಾನು ಈಗ ಕೃಷ್ಣಂಗ್ ವೇಟ್ ಮಾಡ್ತಾ ಇದ್ದೀನಿ. ಆ ಸರ್ರು ಎಲ್ಲಿದ್ದಾರೋ, ಏನ್ ಮಾಡ್ತಾ ಇದ್ದಾರೋ. ಬರ್ತಾ ಇದ್ದೀನಿ ಅಂತ ಹೇಳಿ ಇನ್ನೂ ಬಂದಿಲ್ಲ. ಸೊ ನಾವ್ ಅದಕ್ಕೆ ಊಟನೇ ಮಾಡ್ಕೊಂಡ್ಬಿಟ್ವಿ. ಹುಡುಗರ್ನ ಕಾಯಿಸೋದ್ ನೋಡಿದೀನಿ. ಇಲ್ಲಿ ಹುಡುಗಿಗೆ ಹುಡುಗರು ಕಾಯಿಸ್ತಾ ಇದಾರೆ. ಪಾಪ ಇವನ್ ಬೇಗ ಬಂದವನೆ, ತುಂಬಾ ಬೇಗ ಬಂದವನೆ. ಯಶವಂತ್ ಅವರು ತುಂಬಾ ಬೇಗ ಬಂದಿದ್ದಾರೆ. ಈಗ ಕೃಷ್ಣ ಅವರು ಇನ್ನೂ ತುಂಬಾ ಬೇಗ ಬರ್ತಾ ಇದ್ದಾರೆ. ನೋಡಿ ನಮ್ ಪರಿಸ್ಥಿತಿ ಹೆಂಗೆ ಇದೆ ನೋಡಿ. ಇಬ್ರು ಮಧ್ಯದ ಸೇರ್ಕೊಬಿಟ್ಟು ನಾನು ಫ್ರೆಂಡ್ಸ್, ಎಷ್ಟೊಂದು ನಾನು ಹಾಕಿರೋ ಎಲ್ಲ ಲಾಗ್ಸ್ಗಳು ನೋಡಿ ಕಾಯಿಸಿರೋದು ಯಾರು ಅಂತ ನಿಮಗೆ ಗೊತ್ತಾಗಿದೆ. ಒಂದಿನ ಅಪರೂಪಕ್ಕೆ ಕಾಯಿಸಿದ್ರೆ ಏನು ತಪ್ಪಾಗಲ್ಲ ಅಲ್ವಾ. ಬಸ್ ಸ್ಟಾಪಿಗೆ ಬಂದಿದ್ದೀವಿ. ಅಲ್ಲೇ ಹೋಟ್ಲು ಪಕ್ಕದಲ್ಲೇ ಇರೋದು, ಅಲ್ಲೇ ಬಸ್ ಬರೋದು. ಸೊ ಅಲ್ಲೇ ವೆಯ್ಟ್ ಮಾಡ್ತಾ ಇದ್ದೀವಿ. ಏನು ಅದೃಷ್ಟನೋ ಗೊತ್ತಿಲ್ಲ, ಕೃಷ್ಣ ಬತ್ತಿದಂಗೆ ಬಸ್ ಬಂದ್ಬಿಡ್ತು. ಇವತ್ತೇನೆಲ್ಲ ಬಸ್ಸೆಲ್ಲ ಬೇಗ ಸಿಗ್ತಾವಲ್ಲ ಅಂತ ಖುಷಿ ಬೇರೆ ಆಯ್ತೈತೆ. ಫೈನಲಿ ರೀಚ್ ಆದೋ ನಂಜನಗೂಡ್ಗೆ. ಅಲ್ಲಿಂದ ಮೈಸೂರಿಂದ ಜಸ್ಟ್ 30 ಮಿನಿಟ್ಸು, ಬೇಗ ಬಂದ್ಬಿಡ್ತೀವಿ. ಇಲ್ಲಿ ಫಸ್ಟು ಬಂದು ನದಿಲಿ ಸ್ನಾನ ಮಾಡಬೇಕು. ಆ್ಯಕ್ಚುಲಾಗಿ ಹೇಳಬೇಕು ಅಂದರೆ ನಾವು ಬರೀ ಕಾಲು ಕೈ ಎಲ್ಲ ತೊಳ್ಕೊಂಡು ಸ್ವಲ್ಪ ತಲೆಗೆ ನೀರು ಹಾಕೊಂಡು. ಮಧ್ಯಾಹ್ನ ಅಂತ ಫೀಲೇ ಬರ್ತಲ್ಲ, ಸಂಜೆ ಥರನೇ ಫೀಲ್ ಆಗಿದೆ. ಫುಲ್ಲು ಗಾಳಿ ಬೀಸ್ತೈತೆ. ಕಾಲು ಕೈ ಎಲ್ಲ ತೊಳ್ಕೊಂಡು ಅಲ್ಲಿ ಶನೀಶ್ವರ ಅವ್ರದ್ದು ಮತ್ತು ರಾಮಂದು ದೇವಸ್ಥಾನ ಇತ್ತು. ದೇವ್ರ ದರ್ಶನ ಮಾಡ್ಕೊಂಡು ದೇವಸ್ಥಾನ ಕಡೆ ಹೊರಟು. ನೋಡಿ ಫ್ರೆಂಡ್ಸ್, ಬ್ಯಾಕ್ ಸೈಡಿಂದ ಏನು ಸಾಕಾದಾಗ ಕಾಣಿಸ್ತೈತೆ ವ್ಯೂ. ಜೊತೆಗೆ ತೇರು ಕೂಡ ಇದೆ. ಮುಂದೆ ಇನ್ನೊಂದು ತೇರು ಐತೆ. ಇವಳೆಲ್ಲ ಹೋಯ್ತಿದ್ದಾಳು. ಅಲ್ಲಿ ನಂದೀಶ್ವರಂಗೆ ಸಣ್ಣ ಮಾಡ್ಕೊಳಕ್ಕೆ ಹೋಯ್ತಿದ್ದಾಳೆ. ವಾವ್, ಬಾ. ನಾನು ಬಂದಿದ್ದೀನಿ. ದೇವ್ರ ದರ್ಶನ ಮಾಡೋ ಮುಂಚೆ ಫಸ್ಟು ಗೋಪುರ ಎದುರುಗಡೆ ಇರೋ ನಂದೀಶ್ವರ ಏನಿದೆ ಸಣ್ಣ ಮಾಡಿಕೊಂಡು ಅಲ್ಲಿಂದನೇ ಗೋಪುರನ ಒಂದ್ಸಲಿ ನೋಡಿ ಆಮೇಲೆ ಒಳಗೋಗ್ಬೇಕು. ಇಲ್ಲಿ ಹೋಯ್ತಾ ಇರೋದೆಲ್ಲ ನೋಡಿ ಜನ ತುಂಬ ಜಾಸ್ತಿ ಇದ್ದಾರೆ ಅಂತ ಅಂದ್ಕೊಂಡೆ. ಬಟ್ ಆ್ಯಕ್ಚುಲಿ ಒಳಗೆ ಜನ ಕಮ್ಮಿನೇ ಇದ್ದರು. ಅಪ್ಪ ದೇವರೇ, ಬಿಗ್ ಬಾಸಲ್ಲಿ ಈ ಸಲ ಗಿಲ್ಲಿಂಗ್ ಗೆಲ್ಸಪ್ಪ. ಹೊರಗಡೆ ಫುಲ್ಲು ಎಂಜಾಯ್ ಮಾಡೋ ಬದಲು ಈ ಥರ ದೇವಸ್ಥಾನಗಳಿಗೆ ಬಂದರೆ ಒಳ್ಳೆ ನೆಮ್ಮದಿ ಸಿಗುತ್ತೆ ಕಣಪ್ಪ. ನನಗಂತೂ ಅದೇ ಫೀಲ್ ಆಗೋದು ಯಾವಾಗಲೂ. ಅಲ್ಲಿ ಹೇಳೋ ದೇವ್ರುಗಳ ಮಂತ್ರಗಳು ಮತ್ತು ಸುತ್ತಮುತ್ತ ವಾತಾವರಣ ಒಳ್ಳೆ ಪಾಸಿಟಿವ್ ವೈಬ್ ತಂದು ಕೊಡುತ್ತೆ. ಇಲ್ಲಿ ಹಾಕೋ ಒಂದೊಂದು ಶಾಸನಗಳು, ಒಂದೊಂದು ದೇವ್ರ ವಿಗ್ರಹಗಳು, ಅಲ್ಲಿ ಕೆತ್ತಿರೋ ಕಲ್ಲುಗಳನ್ನೆಲ್ಲ ನೋಡ್ತಿದ್ರೆ ಏನೋ ಒಂಥರ ನೆಮ್ಮದಿ. ಇಲ್ಲಿ ಮಾತ್ರ ವೀಡಿಯೋ ಮಾಡ್ಕೋಬೋದು, ಒಳಗೋದ್ರೆ ವೀಡಿಯೋ ಎಲ್ಲ ಅಲೋ ಇರೋದಿಲ್ಲ. ಆದರೂ ಸ್ವಲ್ಪ ಗ್ಯಾಪಲ್ಲಿ ಪರ್ಮಿಷನ್ ಕೇಳ್ಕೊಂಡು ಚಿಕ್ಕ ಕ್ಲಿಪ್ಸ್ ಮಾಡ್ಕೊಂಡಿದ್ದೀನಿ. ಬಟ್ ದೇವ್ರದ್ದು ಮಾಡೋಕ್ಕಾಗಿಲ್ಲ. ನೀವು ದೇವ್ರನ್ನ ಡೈರೆಕ್ಟಾಗಿ ನೋಡೋದೇ ಒಳ್ಳೆಯದು. ಬೇಗ ಬನ್ನಿ. ಇಷ್ಟು ಲೇಟು ಬಿಲ್ಪತ್ರೆ
ಈಗ ದೇವ್ರ ದರ್ಶನ ಮಾಡ್ಕೊಂಡು ಹೊರಗಡೆ ಬಂದಿದ್ದೀವಿ. ಇಲ್ಲೊಂದು ಗೇಟ್ ಹಾಕೊಂಡು ಮುಚ್ಬಿಟ್ಟವ್ರೆ, ಸೊ ಕರೆಕ್ಟಾಗಿ ಕಾಣಿಸ್ತಾ ಇಲ್ಲ. ರಾಜ ಒಡೆಯರು ಅಂತ ಅಂದ್ರು, ಕರೆಕ್ಟಾಗಿ ಗೊತ್ತಿಲ್ಲ. ಓಂ ನಮಃ ಶಿವಾಯ್. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ್. ಮೊಬೈಲ್ ಬಿಸಿ ಆಗ್ಬಿಟ್ಟು. ನಮ್ಗೇನಾದ್ರು ಲೈಫಲ್ಲಿ ಸಕ್ಸಸ್ಸು ನೆಮ್ಮದಿ ಏನೂ ಇಲ್ಲ ಅಂದರೆ ಫಸ್ಟ್ ಯಾರ ಹತ್ರ ಹೋಗ್ಬೇಕು? ನಂದಿ ಮೋರೆ ಹತ್ರ ಹೋಗ್ಬೇಕು. ನೋಡಿ ಪಕ್ಷಿಗಳು ಹೆಂಗೆ ಓಡಾಡ್ತೈತೆ, ಸೂಪರ್ ಅಲ್ಲ? ಇನ್ಸ್ಟಾಗ್ರಾಮಲ್ಲಿ ಒಂದು ರೀಲ್ ಹಾಕ್ಬೇಕಿತ್ತು, ಅದಕ್ಕೋಸ್ಕರ ಶೂಟ್ ಮಾಡಿಸ್ತಾ ಇದೆ. ಅದನ್ನು ಕ್ಯಾಪ್ಚರ್ ಮಾಡ್ಬಿಟ್ಟಾರೆ ವಿಡಿಯೋನ. ಹೆಂಗಿತ್ತು ದರ್ಶನ? ಸೂಪರ್. ರಶ್ ಏನಿರ್ಲಿಲ್ಲ, ಆರಾಮ್ಸಾಗಿ ದರ್ಶನ ಆಯ್ತು. ಏನ ರಶ್ ಇರ್ಲಿಲ್ಲ, ರಶ್ ಇರಲಿಲ್ಲ. ಆರಾಮ್ಸಾಗಿ ಆಯ್ತು ಅಂತ ಹೇಳಿದೆ. ಕೊನೆ ಸರಿ ಇನ್ನೊಂದ್ಸಲ ಸಣ್ಣ ಮಾಡ್ಕೊಬಿಡಿ ದೇವ್ರನ್ನ. ನೋಡಿ ಫ್ರೆಂಡ್ಸ್, ಪ್ರಿಯಾಂಗೆ ಎಷ್ಟು ಒಳ್ಳೆ ಗುಣ ಇದೆ, ಎಲ್ರಿಗೂ ದುಡ್ಡು ಹಾಕ್ತಾಳೆ. ಹಾಗೂ ಸ್ವಲ್ಪ ಫೋಟೋಸ್ ವೀಡಿಯೋಸ್ಗಳೆಲ್ಲ ತಗೊಟ್ಬಿಟ್ಟು ಈಗ ಅದಕ್ಕೆ ಸ್ವಲ್ಪ ಎನರ್ಜಿ ಬೇಕು. ಸೊ ಯಾವ್ದಾದ್ರು ಹೋಟ್ಲಿಗೆ ಹೋಗೋದಾ, ಇಲ್ಲ ಇಲ್ಲಿ ಯಾವ್ದಾದ್ರು ಪರಾತ್ ಕೊಡ್ತಾಯಿದ್ರೆ ಅಲ್ಲೇ ಊಟ ಮಾಡ್ಕೊಬಿಡ್ತೀವಿ. ನಮ್ಮ ಜೊತೆಯವ್ರಿಗೆ ಊಟ ಬೇಡ ಅಂತ ಏನೋ ಸ್ನ್ಯಾಕ್ಸು ಗೀಸು ಅಂತಿದ್ರು. ಅವ್ಯಾವು ಬೇಡ, ಬನ್ನಿ ಎಳ್ನೀರು ಕೊಡಿಸ್ತೀವಿ ಅಂದ್ಬಿಟ್ಟು ಎಳ್ನೀರು ಕೊಡಿಸ್ತಾ ಇದ್ದೀನಿ. ಓಯ್ ಓಯ್, ಹೆಂಗಿದೆ ಎಳ್ನೀರು? ದರ್ಶನ ಮಾಡ್ಕೊಂಡು ಬಸ್ ಹತ್ತದ ಅಂತ ಬಂದು ಹೇಳಿದ್ನಲ್ಲ, ಅದೃಷ್ಟ ಚೆನ್ನಾಗಿದೆ ಇವತ್ತು, ಬಸ್ ಎಲ್ಲ ಸಿಕ್ಬಿಡ್ತೈತೆ ಬೇಗ ಬೇಗ. ಮೈಸೂರಿಗೆ ಬಂದ್ಬಿಟ್ಟು ಕೃಷ್ಣ ಅವ್ರ ಮನೆಗೆ ಹೋದ, ನಾವಿಬ್ರು ಬಸ್ ಹತ್ತಿದ್ದೀವಿ ಈಗ ಮಂಡ್ಯಕ್ಕೆ. ಫುಲ್ ಟಯರ್ಡ್ ಅಲ್ವಾ? ಎಲ್ಲೋಗಿ ಬಂದ? ಮಂಡ್ಯಕ್ಕೆ ಬಂದ್ವಿ. ನಾನು ಮಂಡ್ಯಕ್ಕೆ ಬಂದಿದ್ದಾಯ್ತು, ನೀವು ವಿಡಿಯೋ ನೋಡಿದ್ದು ಆಯಿತು. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಗಾಯ್ಸ್, ಬಾಯ್.